ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಏನಂತ ಆಲ್ರೆಡಿ ನಿಮಗೆ ಥಂಬ್ನೈಲ್ ನೋಡೇ ಗೊತ್ತಾಗಿರುತ್ತೆ. ಒಂದು ಮೋಸ್ಟ್ ರಿಕ್ವೆಸ್ಟೆಡ್ ವ್ಲಾಗ್ ಅಂತಾನೆ ಹೇಳ್ಬೋದು. ಆ್ಯಂಡ್ ಫಸ್ಟ್ ಟೈಮ್ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ 28 ಡೇಸ್ ಒಳಗಡೆನೆ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದೆ. ಎಷ್ಟಂದರೆ ಅಷ್ಟು ಖುಷಿ ಆಗ್ತಾ ಇದೆ ಫ್ರೆಂಡ್ಸ್, ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ. ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಎಷ್ಟಂದರೆ ತುಂಬ ಖುಷಿ ಆಗ್ತಾ ಇದೆ. ಇದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಈ ಒಂದು ವ್ಲಾಗ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ತುಂಬ ಜನಕ್ಕೆ ಈ ಒಂದು ವ್ಲಾಗಿಂದ ಖಂಡಿತ ಹೆಲ್ಪ್ ಆಗುತ್ತೆ ಅಂತ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ನೆಕ್ಸ್ಟ್ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನು ಇವತ್ತಿನ ವ್ಲಾಗಲ್ಲಿ ಕೆಲವೊಂದು ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಇದರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ. ಇದನ್ನ ಯೂಸ್ ಮಾಡಿಕೊಂಡೇ ನನ್ನ ಚಾನಲಲ್ಲಿ ವಿತಿನ್ 28 ಡೇಸಲ್ಲಿ 4000 ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ನಿಮಗೂ ಹೆಲ್ಪ್ ಆಗುತ್ತೆ, ಖಂಡಿತ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನು ಈ ವ್ಲಾಗ್ನ ಮಾಡ್ತಾ ಇರೋದು. ಸೊ ಬನ್ನಿ ಒಂದೊಂದೇ ಟಿಪ್ಸ್ ಹೇಳ್ತೀನಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ಯಾರೆಲ್ಲ ಈ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರಾ ಅವರಿಗೆ ಏನು ಹೇಳ್ತೀನಿ ಅಂತ ಅಂದರೆ, ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋದು ಹೇಗೆ ಅಂತ ವಿಡಿಯೋ ಮಾಡಿ ಅಂತ ತುಂಬ ಜನ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ದೀರಾ. ನಾನು ಕೂಡ ಯೂಟ್ಯೂಬಲ್ಲೇ ನೋಡಿಬಿಟ್ಟು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿರೋದು. ಸೊ ಹಾಗಾಗಿ ಒಂದು ಒಳ್ಳೆ ಟೆಕ್ ಚಾನಲ್ ಅವ್ರನ್ನ ನೋಡಿ ಅವರ ಒಂದು ಗೈಡ್ಲೈನ್ಸ್ ಪ್ರಕಾರ ನೀವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದು ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ. ಇನ್ನು ಫ್ರೆಂಡ್ಸ್, ಈಗ ನಾನು ಕೆಲವೊಂದಿಷ್ಟು ಟಿಪ್ಸ್ನ ಹೇಳ್ತೀನಿ. 1 ತಿಂಗಳು ಒಳಗಡೆನೆ 4000 ವಾಚ್ ಅವರ್ಸ್ ಹೇಗೆ ಕಂಪ್ಲೀಟ್ ಮಾಡ್ಕೊಳ್ಳೋದು ಅಂತ. ಅದಕ್ಕಿಂತ ಮುಂಚೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ಮೇಲೆ ನಿಮಗೆ ದುಡ್ಡು ಬರಬೇಕು, ಹಣ ಬರಬೇಕು ಅಂತ ಅಂದರೆ ಯೂಟ್ಯೂಬ್ ಅವರು ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಇಟ್ಟಿದ್ದಾರೆ. ನೀವು ಅದನ್ನು ಫಾಲೋ ಮಾಡಿದರೆ ಮಾತ್ರ ನಿಮಗೆ ಹಣ ಬರುತ್ತೆ, ಇಲ್ಲ ಅಂದರೆ ಇಲ್ಲ. ಸೊ ಅದು ಯಾವೆಲ್ಲ ರೂಲ್ಸ್ ಅಂತ ಅಂದರೆ, ಯೂಟ್ಯೂಬ್ ಚಾನಲ್ನ ನೀವು ಸ್ಟಾರ್ಟ್ ಮಾಡಿರ್ತೀರ. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ಮೇಲೆ 1 ವರ್ಷ ಅಂದರೆ 365 ಡೇಸ್ ಒಳಗಡೆ ನಿಮಗೆ 1000 ಸಬ್ಸ್ಕ್ರೈಬರ್ಸ್ ಆಗಿರಬೇಕು ಆ್ಯಂಡ್ 4000 ವಾಚ್ ಅವರ್ಸ್ ಆಗಿರಬೇಕು. ಹಾಗಿದ್ರೆ ಮಾತ್ರ ನಿಮಗೆ ಡಾಲರ್ಸ್ ಅನ್ನೋದು ಕಲೆಕ್ಟ್ ಆಗ್ತಾ ಹೋಗುತ್ತೆ. ಬಟ್ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗೋದಕ್ಕೆ ಬೇಕಾಗಿರೋದು ಓನ್ಲಿ 500 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 3000 ವಾಚ್ ಅವರ್ಸ್. ನಿಮ್ಮ ಚಾನಲಲ್ಲಿ 1 ವರ್ಷದ ಒಳಗಡೆ 500 ಸಬ್ಸ್ಕ್ರೈಬರ್ಸ್ ಪ್ಲಸ್ 3000 ವಾಚ್ ಅವರ್ ಕಂಪ್ಲೀಟ್ ಆಯಿತು ಅಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಆಗುತ್ತೆ. ಆರ್ ನೀವು ಐ ಥಿಂಕ್ 3 ಮಂತ್ಸ್ 90 ಡೇಸಲ್ಲಿ 3 ಮಿಲಿಯನ್ ವ್ಯೂಸ್ ಬರಬೇಕು ಶಾರ್ಟ್ ವಿಡಿಯೋಸಲ್ಲಿ. ಅದು ಒಂದು ರೂಲ್ ಇದೆ. ಅದು ಒಂದು ರೂಲ್ ಇದ್ರೂ ಸಹ ನಿಮ್ಮ ಒಂದು ಚಾನಲ್ ಮಾನಿಟೈಸೇಷನ್ ಆಗುತ್ತೆ. ಸೊ ಫ್ರೆಂಡ್ಸ್, 3000 ವಾಚ್ ಅವರ್ಸ್ ಬಂದರೆ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗುತ್ತೆ ಅಷ್ಟೇ. ಬಟ್ ಅದಾದಮೇಲೆ ನಿಮ್ಮ ಒಂದು ವಿಡಿಯೋಸ್ಗೆ ದುಡ್ಡು ಬರುತ್ತಾ? ಖಂಡಿತ ಇಲ್ಲ. ಯಾಕಂದರೆ ನಿಮ್ಮ ಚಾನಲಲ್ಲಿ ಅರ್ನಿಂಗ್ ಸ್ಟಾರ್ಟ್ ಆಗಬೇಕು ಅಂತ ಅಂದರೆ 4000 ವಾಚ್ ಅವರ್ ಕಂಪ್ಲೀಟ್ ಆಗಲೇಬೇಕು. ಅದು 1 ವರ್ಷ ಆದಮೇಲೆ ಆದ್ರೂ ನಡೆಯುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ಮಾನಿಟೈಸೇಷನ್ ಆದಮೇಲೆ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆದಮೇಲೆ ನಿಮ್ಮ ಅರ್ನಿಂಗ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗೋವರೆಗೂ ಮಾತ್ರ ನಿಮಗೆ ವಾಚ್ ಅವರ್ಸ್ ಕೌಂಟ್ ಆಗುತ್ತೆ. ಅದಾದಮೇಲೆ ನಿಮಗೆ ಹಣ ಬರಬೇಕು ಅಂತ ಅಂದರೆ ಯಾವುದೇ ರೀತಿ ವಾಚ್ ಅವರ್ಸ್ ಕೌಂಟ್ ಆಗಲ್ಲ ಫ್ರೆಂಡ್ಸ್, ಆ್ಯಡ್ಸ್ ಕೌಂಟ್ ಆಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್, ಇವಾಗ ನನ್ನ ವಿಡಿಯೋಸ್ ಯಾರೆಲ್ಲ ನೋಡ್ತಾ ಇದ್ದೀರಾ, ಸ್ಟಾರ್ಟಿಂಗ್ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಇನ್ನು ಮಧ್ಯದಲ್ಲಿ ಒಂದು ಬರಬಹುದು. ಸೊ ಈ ಅಡ್ವರ್ಟೈಸ್ಮೆಂಟ್ಗಳು ಏನು ಬರುತ್ತೆ, ಇದರಿಂದ ನಮಗೆ ಯೂಟ್ಯೂಬ್ ಚಾನಲಿಂದ ಹಣ ಬರುತ್ತೆ. ಅದನ್ನು ಸಹ ಡಾಲರ್ ಲೆಕ್ಕದಲ್ಲಿ ಬರುತ್ತೆ ಫ್ರೆಂಡ್ಸ್. ಡಾಲರ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಮಗೆ ಹಣ ಬರುತ್ತೆ. ಅಂದರೆ ಡಾಲರ್ ಬಂದ ತಕ್ಷಣ ಏನು ಹಣ ಬರುತ್ತೆ ಅಂತ ಅಲ್ಲ, ಅದ್ರದ್ದು ಒಂದು ರೂಲ್ಸ್ ಇದೆ ಯೂಟ್ಯೂಬ್ ಅವ್ರದ್ದು. ಮಿನಿಮಮ್ $100 ಆಗಬೇಕು. 1 ತಿಂಗಳ ಒಳಗಡೆ $100 ಆದರೆ ಪ್ರತಿ ತಿಂಗಳು 26ನೇ ತಾರೀಕಿಗೆ ಯೂಟ್ಯೂಬ್ ಅವರು ಪೇಮೆಂಟ್ನ ಹಾಕ್ತಾರೆ. ಅದೇ 1 ತಿಂಗಳು ಒಳಗಡೆ $100 ಕಂಪ್ಲೀಟ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಮಂತ್ ಬರುತ್ತೆ ಪೇಮೆಂಟ್. ಅಂದರೆ $100ಗಿನ ಹೆಚ್ಚಿಗೆ ಆಗಿದ್ರು ಸಹ ಅದನ್ನು ಕೂಡ ಸೇರಿಸ್ಬಿಟ್ಟು ಪೇಮೆಂಟ್ ಮಾಡ್ತಾರೆ ಫ್ರೆಂಡ್ಸ್. ಇಷ್ಟು ಯೂಟ್ಯೂಬಿನ ರೂಲ್ಸ್ ಅಂತ ಅನ್ಕೊಳ್ತೀನಿ. ತುಂಬ ಜನಕ್ಕೆ ಗೊತ್ತಿರಲ್ಲ ಈ ರೂಲ್ಸು, ಹಾಗಾಗಿ
ಈ ಒಂದು ರೂಲ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಎಷ್ಟೋ ಜನ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರ್ತೀರ, ನಿಮ್ಗಳಿಗೆ ಈ ಒಂದು ರೂಲ್ಸ್ ಗೊತ್ತಿರಲ್ಲ. ಸೊ ಹಾಗಾಗಿ ನಾನು ಈ ಒಂದು ರೂಲ್ಸ್ನ ಎಕ್ಸ್ಪ್ಲೈನ್ ಮಾಡಿದೆ ಅಷ್ಟೇ. ಇನ್ನು ನಾನು ಏನೆಲ್ಲ ಟ್ರಿಕ್ಸ್ ಯೂಸ್ ಮಾಡಿದೆ 28 ಡೇಸ್ ಒಳಗಡೆ 4000 ವಾಚ್ ಓವರ್ಸ್ ಕಂಪ್ಲೀಟ್ ಆಗೋದಕ್ಕೆ ಅಂತ ಅಂದರೆ, ಸೊ ಫಸ್ಟ್ ಆಫ್ ಆಲ್ ನಾನು ಚಾನಲ್ ಸ್ಟಾರ್ಟ್ ಮಾಡಿದಾಗ ಝೀರೋಯಿಂದನೇ ಸ್ಟಾರ್ಟ್ ಮಾಡಿದ್ದು ಫ್ರೆಂಡ್ಸ್. ಅಂದರೆ ನನಗೇನೂ ಗೊತ್ತಿರಲಿಲ್ಲ. ನಾನು ಏನೋ ಒಂದು ಮಾಡಬೇಕು, ನಂದು ಕೂಡ ಒಂದು ಯೂಟ್ಯೂಬ್ ಚಾನಲ್ ಇರಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಒಂದು ಐಡೆಂಟಿಟಿ ಇರಬೇಕು ಅಂತೇಳಿ ನಾನು ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ನಾನು ಸ್ಟಾರ್ಟ್ ಮಾಡಿದಾಗ ಬೇರೆ ಒಂದು ಥಾಟಲ್ಲೇ ಸ್ಟಾರ್ಟ್ ಮಾಡಿದೆ, ಆಮೇಲೆ ಬೇರೆ ಥರನೇ ಆಗೋಯ್ತದು. ಆ ರೀತಿ ಮಿಸ್ಟೇಕ್ನ ನೀವು ಮಾಡಬೇಡಿ. ಫಸ್ಟ್ ಟಿಪ್ ಬಂದ್ಬಿಟ್ಟು, ನೀವೇನಾದರೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀನಿ ಅಂತ ಡಿಸೈಡ್ ಆಗಿದ್ದರೆ, ಫಸ್ಟು ಇನ್ಸ್ಟಾಗ್ರಾಮಲ್ಲಿ ನೀವೇನು ಚಾನಲ್ಗೆ ನೇಮ್ ಕೊಡಬೇಕು ಅಂದ್ಕೊಂಡಿರ್ತೀರ ಅದೇ ನೇಮಿಂದ ಇನ್ಸ್ಟಾಗ್ರಾಮಲ್ಲಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಮಿನಿ ವ್ಲಾಗ್ಸ್ ಅಥವಾ ಶಾರ್ಟ್ಸ್ ಮಿನಿ ವ್ಲಾಗ್ಸ್ನ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತಾ ಬನ್ನಿ. 1 ತಿಂಗಳು ಕಂಟಿನ್ಯೂಸ್ ಆಗಿ ಆ ಶಾರ್ಟ್ಸ್ ಮಿನಿ ವ್ಲಾಗ್ಸ್ನ ಅಪ್ಲೋಡ್ ಮಾಡಿ ಆದಮೇಲೆ ನಿಮಗೆ ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಬರ್ತಾರೆ. ಸೊ ಇನ್ಸ್ಟಾಗ್ರಾಮಲ್ಲಿ ನೀವು ಫೇಮಸ್ ಆಗ್ತಾ ಹೋಗ್ತೀರಾ. ಅದಾದಮೇಲೆ ನೀವು ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದರೆ ನಿಮಗೆ ಬೇಗ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಆ್ಯಂಡ್ ವಾಚರ್ಸ್ ಕೂಡ ಬೇಗ ಕಂಪ್ಲೀಟ್ ಆಗ್ತಾರೆ. ಸೊ ಫ್ರೆಂಡ್ಸ್, ಇನ್ಸ್ಟಾಗ್ರಾಮ್ ಅನ್ನೋದು ಈಸಿ. ಅಂದರೆ ಅದಕ್ಕೆ ಈ ರೀತಿ 1 ಇಯರ್ ಒಳಗಡೆ ಈ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಏನೂ ಇರೋದಿಲ್ಲ, ಹಾಗಾಗಿ ನಡೆಯುತ್ತೆ ಫ್ರೆಂಡ್ಸ್. ಆದರೆ ಯೂಟ್ಯೂಬ್ ಹಾಗಲ್ಲ. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅನ್ನೋರು 1000 ಸಲ ಯೋಚನೆ ಮಾಡಿ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ಇನ್ಸ್ಟಾಗ್ರಾಮ್ ಥರ ಸುಲಭ ಅಂತೂ ಅಲ್ವೇ ಅಲ್ಲ. ಒಂದು ಸಬ್ಸ್ಕ್ರೈಬರ್ಸ್ ಕೂಡ ತುಂಬ ಇಂಪಾರ್ಟೆಂಟ್, ಒಂದೊಂದು ವಾಚ್ ಅವರು ಕೂಡ ತುಂಬ ಇಂಪಾರ್ಟೆಂಟ್. ನೀವು ಚಾನಲ್ ಸ್ಟಾರ್ಟ್ ಮಾಡಿದ ದಿನದಿಂದನೇ ನೋಡ್ತೀರಾ ಡೈಲಿ ಎದ್ದು ಸಬ್ಸ್ಕ್ರೈಬರ್ಸ್ ಆದ್ರ, ವಾಚ್ ಓವರ್ಸ್ ಆದ್ರ, ಸಬ್ಸ್ಕ್ರೈಬರ್ಸ್ ಆದ್ರ, ವಾಚ್ ಓವರ್ಸ್ ಆದ್ರ ಅಂತ ಸ್ಟ್ರಗಲ್. ಅದು ಒಂದು ಸ್ವಲ್ಪ ದಿನ ಏನೋ ಓಕೆ ಹಂಗೆ ಚೆನ್ನಾಗೇ ಆಗ್ತಾ ಇರುತ್ತೆ. ಬಟ್ ಯೂಟ್ಯೂಬಲ್ಲಿ ಒನ್ ಟೈಮಲ್ಲಿ ನಿಮ್ಗೆ ಏನೇ ಅಂದರೂ ವ್ಯೂಸ್ ಬರ್ತಾ ಇರಲ್ಲ, ಏನು ಮಾಡಿದ್ರೂ ವಾಚ್ ಓವರ್ಸ್ ಕಂಪ್ಲೀಟ್ ಆಗ್ತಾ ಇರಲ್ಲ, ಸಬ್ಸ್ಕ್ರೈಬರ್ಸ್ ಬಂದಿರೋರು ಕೂಡ ಮೈನಸ್ ಆಗ್ತಾ ಹೋಗ್ತಾರೆ. ಸೊ ಆ ಟೈಮಲ್ಲಿ ನಿಮ್ಗೆ ಆಗುತ್ತಲ್ಲ ಮನಸ್ಸಿಗೆ ನೋವು, ಅದು ಯಾರಿಗೂ ಬೇಡ. ಯಾಕಂದರೆ ನಾನು ಕೂಡ ಆ ಒಂದು ಸಿಚುವೇಶನ್ನ ಫೇಸ್ ಮಾಡಿದ್ದೀನಿ ಫ್ರೆಂಡ್ಸ್. ಹಾಗಾಗಿ ಈ ಒಂದು ವ್ಲಾಗಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ನನಗೂ ಕೂಡ ಅಂಥ ಟೈಮ್ ಬಂದಿತ್ತು. ಸಬ್ಸ್ಕ್ರೈಬರ್ಸ್ ಬಂದವರು ಕೂಡ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಅದನ್ನು ಕೂಡ ನನಗೆ ಈ ಹೊರಗಡೆ ಇರೋ ಜನ ಮಾತಾಡ್ತಾರೆ. ಸ್ಟಾರ್ಟಿಂಗ್ ನೀವು ಚಾನಲ್ ಸ್ಟಾರ್ಟ್ ಮಾತಾಡೋರು ಇದ್ದೇ ಇರ್ತಾರೆ, ಒಬ್ಬರಾದರೂ ಮಾತಾಡ್ತಾರೆ ನೆಗೆಟಿವ್ ಆಗಿ. ಅಂಥ ಟೈಮಲ್ಲೇ ನನಗೆ ಸಬ್ಸ್ಕ್ರೈಬರ್ಸ್ಗಳು ಮೈನಸ್ ಆಗ್ತಾ ಬಂದರು. ಎಷ್ಟು ಅಂದರೆ ಅಷ್ಟು ಅಳು ಬಂದಿತ್ತು. ನಾನು ನಮ್ಮ ಮಮ್ಮಿ ಹತ್ರ ಎಲ್ಲ ಹೇಳಷ್ಟು ಫೀಲ್ ಮಾಡ್ಕೊಂಡಿದ್ದೆ, ನನ್ನ ಹಸ್ಬೆಂಡ್ ಹತ್ರ ಹೇಳಷ್ಟು ಫೀಲ್ ಮಾಡ್ಕೊಂಡಿದ್ದೆ. ಆದ್ರೂ ನಮ್ಮ ಮಮ್ಮಿ, ನನ್ನ ಹಸ್ಬೆಂಡು, ನನ್ನ ತಂಗಿ ಇವರೆಲ್ಲ ನನಗೆ ಮತ್ತೆ ಮೋಟಿವೇಟ್ ಮಾಡಿ ಮತ್ತೆ ನನ್ನ ಧೈರ್ಯ ತುಂಬಿ ಸಮಾಧಾನ ಮಾಡಿದರು. ಆ ರೀತಿ ನೆಗೆಟಿವ್ ಆಗಿ ಮಾತಾಡಿರೋರ ಮುಂದೆನೇ ನಾನು ಬೆಳೆದು ತೋರಿಸ್ಬೇಕು. ಸಮುದ್ರಕ್ಕೆ ಬಿದ್ದುಬಿಟ್ಟಿದ್ದೀನಿ ಏನೂ ಗೊತ್ತಿಲ್ಲದೆ, ಬಟ್ ಕಷ್ಟಪಟ್ಟಾದ್ರೂ ಕೂಡ ನಾನು ದಡ ಸೇರಬೇಕು ಅಂತ ನಾನು ಅವತ್ತು ಡಿಸೈಡ್ ಆಗಿ ಇಲ್ಲಿವರೆಗೂ ಬಂದಿದ್ದೀನಿ. ಆವಾಗ ನಾನು ಜಸ್ಟ್ 3000 ವಾಚ್ ಅವರ್ಸ್ಗೆ ಎಷ್ಟು ಸ್ಟ್ರಗಲ್ ಮಾಡಿದ್ದೀನಿ, ಎಷ್ಟು ಕಷ್ಟಪಟ್ಟಿದ್ದೀನಿ. ಬಟ್ ಈಗ ನೋಡಿ, ಜಸ್ಟ್ ವಿತಿನ್ 28 ಡೇಸಲ್ಲಿ 4000+ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದೆ. ಟೋಟಲ್ ಓವರ್ ಆಲ್ ಹೇಳೋದಾದರೆ ನನ್ನ ಒಂದು ಚಾನಲಲ್ಲಿ 16,000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದೆ. ಚಾನಲ್ ಸ್ಟಾರ್ಟ್ ಮಾಡಿದ್ದಾಗ್ಲಿಂದನೂ ಟಿಲ್ ಇಲ್ಲಿವರೆಗೂ ಇದೊಂದು ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು. 4 ಚಾನಲ್ನ ನಾನು ಮಾನಿಟೈಸ್ ಮಾಡ್ಬೋದಿತ್ತು ಇಷ್ಟು ವಾಚ್ ಅವರ್ಸ್ ಇಟ್ಕೊಂಡು. ಅಷ್ಟು ನಾನು ರೀಚ್ ಆಗಿದ್ದೀನಿ. ಯಾಕಂದರೆ ನನ್ನ ಮನಸ್ಸಲ್ಲಿ ಅದೊಂದು ದೃಢ ನಿರ್ಧಾರನ ನಾನು ತೊಗೊಂಡಿದ್ದೆ. ನೀವು ಯಾರೆಲ್ಲ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರ್ತೀರ, ಸ್ಟಾರ್ಟಿಂಗ್ ಎಲ್ಲರಿಗೂ ಸಹ ಇನಿಷಿಯಲ್ ಡೇಸಲ್ಲಿ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ನಾವೇನು ಸೆಲೆಬ್ರಿಟೀಸ್ ಆಗಿರೋದಿಲ್ಲ, ಹಾಗಾಗಿ ನಮ್ಮ ಫೇಸ್ ರೆಕಗ್ನೈಸ್ ಆಗೋದು ತುಂಬಾ ಕಷ್ಟ. ಸ್ವಲ್ಪ ದಿನ ಕಂಟಿನ್ಯೂಸ್ ಆಗಿ ನೀವು ಯಾವ ಒಂದು ಥಾಟ್ ಇಟ್ಕೊಂಡು ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂತಿರ್ತೀರ ಅದೇ ಒಂದು ಥಾಟಲ್ಲಿ ಹೋಗಿ. ಕೆಲವೊಬ್ರು ಏನು ಮಾಡ್ತೀರಾ ಅಂದರೆ, ಕುಕಿಂಗ್ ವೀಡಿಯೋಸ್ನ ಸ್ಟಾರ್ಟ್ ಮಾಡ್ತೀರಾ, ಕೆಲವೊಬ್ರು ರಂಗೋಲಿ ವೀಡಿಯೋಸ್ನ ಸ್ಟಾರ್ಟ್ ಮಾಡ್ತೀರಾ, ಕೆಲವೊಬ್ರು ಡೈಲಿ ವ್ಲಾಗ್ಸ್ನ ಸ್ಟಾರ್ಟ್ ಮಾಡ್ತೀರಾ, ಇನ್ನು ಕೆಲವೊಬ್ರು ಟೈಲರಿಂಗ್ ಟಿಪ್ಸ್ನ ಶೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತೀರಾ, ಇನ್ನು ಕೆಲವೊಬ್ರು ಬ್ಯೂಟಿ ಟಿಪ್ಸ್ನ ಶೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತೀರಾ, ಇನ್ನು ಕೆಲವೊಬ್ರು ಎಂಬ್ರಾಯ್ಡ್ರಿ ವರ್ಕ್ ಹಾಕೋದನ್ನ ಹೇಳ್ಕೊಡೋಣ, ಸ್ಯಾರಿ ಕುಚ್ಚು ಹಾಕೋದನ್ನ ಹೇಳ್ಕೊಡೋಣ ಅಂತ ಸ್ಟಾರ್ಟ್ ಮಾಡಿರ್ತೀರ. ಬಟ್ ನಿಮಗೆ ವ್ಯೂಸ್ ಬರ್ತಾ ಇರಲ್ಲ. ಆವಾಗ ನೀವೇನು ಮಾಡ್ತೀರಾ,
ಬೇರೆಯವರ ಚಾನಲ್ಗಳನ್ನ ನೋಡ್ತೀರಾ. ಓ, ಇವ್ರಿಗೆ ಇಷ್ಟೊಂದು ವ್ಯೂಸ್ ಬಂದಿದೆ ಅಂತೇಳಿ ಅವರು ಏನು ಒಂದು ತಮ್ನೈಲ್ ಹಾಗೆ ಟೈಟಲ್ ಇಟ್ಕೊಂಡು ಒಂದು ವಿಡಿಯೋ ಮಾಡಿರ್ತೀರಾ, ಅದೇ ನೀವು ಕಾಪಿ ಮಾಡ್ತೀರಾ. ಅಂದ್ರೆ ಅದೇ ಒಂದು ಉದ್ದೇಶ ಇಟ್ಕೊಂಡು ನಿಮ್ಮ ಚಾನಲಲ್ಲಿ ನೀವು ವಿಡಿಯೋ ಮಾಡಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಈ ರೀತಿ ಮಾಡಿದಾಗ ವ್ಯೂಸ್ ಬರೋದಕ್ಕಿಂತ ಇನ್ನು ಸಬ್ಸ್ಕ್ರೈಬರ್ಸು ಮೈನಸ್ ಆಗ್ತಾರೆ, ವ್ಯೂಸು ಬರೋದಿಲ್ಲ. ಯಾಕಂತ ಅಂದ್ರೆ ನಿಮ್ದು ಚಾನಲ್ ಯಾವ್ದಿದೆ, ಮಿಕ್ಸ್ಡ್ ಕಂಟೆಂಟ್ ಯಾವತ್ತೂ ಮಾಡಕ್ ಹೋಗ್ಬೇಡಿ. ನೀವು ಯಾವ ಒಂದು ಕಂಟೆಂಟ್ ಇಟ್ಕೊಂಡು ಮಾಡ್ತಾ ಇರ್ತೀರಾ, ಡೈಲಿ ವ್ಲಾಗ್ಸ್ ಅಂದ್ರೆ ಕಂಟಿನ್ಯೂಸ್ ಆಗಿ ಡೈಲಿ ವ್ಲಾಗ್ಸೇ ಮಾಡ್ತಾ ಹೋಗಿ, ಕುಕಿಂಗ್ ಅಂದ್ರೆ ಕುಕಿಂಗೇ ಮಾಡ್ತಾ ಹೋಗಿ. ಅದ್ರ ಮಧ್ಯದಲ್ಲಿ ನೀವು ಮಿಕ್ಸ್ಡ್ ಕಂಟೆಂಟ್ ಮಾಡಿದ್ರಿ ಅಂದ್ರೆ ಯೂಟ್ಯೂಬ್ ಅವರು ಖಂಡಿತ ರೆಕಮೆಂಡ್ ಮಾಡೋದಿಲ್ಲ ಫ್ರೆಂಡ್ಸ್. ಹಾಗಾಗಿ ಹೇಳ್ತಾ ಇದ್ದೀನಿ, ನೀವು ನೋಡ್ತೀರಾ ತುಂಬಾ ಜನ ಏನೋ ಒಂದು ಕಂಟೆಂಟ್ ಇಟ್ಕೊಂಡು ಮಾಡಿರ್ತಾರೆ, ಅವ್ರದ್ದು ವೈರಲ್ ಆಗಿರುತ್ತೆ. ಯಾಕಂದ್ರೆ ಅವ್ರದ್ದು ಆಲ್ರೆಡಿ 5-6 ಇಯರ್ಸ್ ಹಳೆ ಚಾನಲ್ ಆಗಿರುತ್ತೆ. ಕೋವಿಡ್ ಟೈಮಲ್ಲೆಲ್ಲ ಸ್ಟಾರ್ಟ್ ಮಾಡಿರೋರು ಚಾನಲ್ಗಳು ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದಾವೆ ಇವಾಗ. ಯಾರದೇ ಆಗಿರಲಿ ಫ್ರೆಂಡ್ಸ್, ಕಂಟಿನ್ಯೂಸ್ ಆಗಿ ಎಫರ್ಟ್ ಹಾಕಿ ಅವ್ರು ಮಾಡಿರ್ತಾರೆ. 5 ವರ್ಷ 6 ವರ್ಷ ಹಳೆಯ ಚಾನಲ್ಗಳು ಯಾರ್ಯಾರು ಇದಾವೆ ಅವ್ರಿಗೆಲ್ಲ ವ್ಯೂಸ್ ಖಂಡಿತ ಜಾಸ್ತಿ ಬಂದೇ ಬರುತ್ತೆ. ಹಂಗಂತ ಅವರ ಒಂದು ಕಂಟೆಂಟ್ ಇಟ್ಕೊಂಡು ನೀವು ವಿಡಿಯೋ ಮಾಡಿದ್ರಿ ಅಂದ್ರೆ ಖಂಡಿತ ವ್ಯೂಸ್ ಬರಲ್ಲ. ಸೊ ಇನ್ನು ಕೆಲವೊಬ್ರು ನನಗೆ ಕಮೆಂಟಲ್ಲಿ ತಿಳಿಸಿದ್ರಿ ಏನಂತ ಅಂದರೆ, ಬೇರೆಯವರ ಫೋನ್ನ ಯೂಸ್ ಮಾಡಿಕೊಂಡು ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡ್ಕೋಬೋದಾ ಅಂತ. ಖಂಡಿತ ಕಂಪ್ಲೀಟ್ ಮಾಡ್ಬೋದು ಫ್ರೆಂಡ್ಸ್. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ID, ನಿಮ್ಮ ಒಂದು ಮೊಬೈಲಲ್ಲಿ ನೀವು ವಿಡಿಯೋ ಮಾಡ್ತಾ ಇದ್ದೀರಾ ಅಂದರೆ, ಮನೇಲಿ ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಅಪ್ಪ ಅಮ್ಮನ ಮೊಬೈಲ್ಗಳಲ್ಲಿ ನಿಮ್ಮ ವೀಡಿಯೋಸ್ನ ಆನ್ ಮಾಡಿ ಬಿಡೋದ್ರಿಂದನೂ ಸಹ ವಾಚ್ ಅವರ್ಸ್ನ ಬೇಗ ಕಂಪ್ಲೀಟ್ ಮಾಡ್ಬೋದು. ಇನಿಷಿಯಲ್ ಡೇಸಲ್ಲಿ ನಮ್ಮಮ್ಮ ಮನೇಲಿ ಯಾರಾದರೂ ಚಾರ್ಜಿಂಗ್ ಅಂತ ಮೊಬೈಲ್ ಇಡಕ್ಕೆ ಕೊಟ್ಟರೆ ಅವರು ಒಂದು ಮೊಬೈಲಲ್ಲಿ ಯಾವಾಗ್ಲೂ ಸಹ ಹಾಕ್ತಾ ಇದ್ರು, ಆನ್ ಮಾಡಿ ಬಿಡ್ತಾ ಇದ್ರು ನನ್ನ ವಿಡಿಯೋಸ್, ವಾಚ್ ಅವರ್ಸ್ ಬೇಗ ಕಂಪ್ಲೀಟ್ ಆಗಲಿ ಅಂತ. ಈ ರೀತಿ ನೀವು ಟ್ರಿಕ್ನ ಯೂಸ್ ಮಾಡ್ಬೋದು. ಆ್ಯಂಡ್ ಇನ್ನು ಟಿಪ್ಸ್ ಹೇಳೋದಾದರೆ, ನೀವು ವಾರದಲ್ಲಿ 3 ವಿಡಿಯೋಸ್ ಹಾಕಬೇಕು ಅಂತ ಅಂದ್ಕೊಂಡಿದ್ರೆ, ಯಾವ ದಿನ ಹಾಕಬೇಕು ಅಂತಿದ್ದೀರಾ ಅದೇ ದಿನ ಪೋಸ್ಟ್ ಮಾಡ್ತಾ ಬನ್ನಿ. ಅದನ್ನ ಮಾತ್ರ ಸ್ಕಿಪ್ ಮಾಡಬೇಡಿ. ಕೆಲವೊಬ್ರು ಇವತ್ತೊಂದು ವಿಡಿಯೋ ಹಾಕ್ತಾರೆ, ಒಂದು ತಿಂಗಳು ಬಿಟ್ಟು ಒಂದು ವಿಡಿಯೋ ಹಾಕ್ತಾರೆ, 15 ದಿನ ಬಿಟ್ಟು ಒಂದು ವಿಡಿಯೋ ಹಾಕ್ತಾರೆ. ಈ ರೀತಿ ಮಾಡೋದ್ರಿಂದ ನಿಮಗೆ ವ್ಯೂಸ್ ಖಂಡಿತ ಬರಲ್ಲ. 2-3 ವ್ಯೂಸ್ ಯಾಕೆ ಬರುತ್ತೆ, 15-20 ವ್ಯೂಸ್ ಯಾಕೆ ಬರುತ್ತೆ ಅಂದರೆ ಇದೇ ಕಾರಣದಿಂದ. ದಯವಿಟ್ಟು ನೀವು ಇನಿಷಿಯಲ್ ಡೇಸಲ್ಲಿ ಚಾನಲ್ ಯಾರೆಲ್ಲ ಸ್ಟಾರ್ಟಿಂಗ್ ಮಾಡಿರ್ತೀರಾ ಅವರಿಗೆ ಗೊತ್ತಿರಲ್ಲ, 5 ನಿಮಿಷ 10 ನಿಮಿಷದ ವೀಡಿಯೋಸ್ ಮಾಡ್ತಾ ಇರ್ತೀರಾ. ದಯವಿಟ್ಟು ಹಾಗೆ ಮಾಡೋಕ್ಕೆ ಹೋಗ್ಬಿಡಿ. ಮಿನಿಮಮ್ 20 ಮಿನಿಟ್ಸ್ಗಿನ ಜಾಸ್ತಿ ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡಿ. ಯಾಕಂದರೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು ಅಂದರೆ ನಿಮ್ಮ ವಿಡಿಯೋ ಲೆಂತ್ ಜಾಸ್ತಿ ಇರಬೇಕು. ಅಂದರೆ ಫಾರ್ ಎಕ್ಸಾಂಪಲ್ 30 ಮಿನಿಟ್ಸಿಂದು ಒಂದು ನಿಮ್ಮ ವಿಡಿಯೋ ಇದ್ದರೆ 2 ಮೆಂಬರ್ಸ್ ಸ್ಕಿಪ್ ಮಾಡಲಿಲ್ದಂಗೆ ನೋಡಿದ್ರು ಅಂದರೆ ಒನ್ ವಾಚ್ ಅವರ್ ಬೇಗ ಕಂಪ್ಲೀಟ್ ಆಗೋಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಲೆಂತಿ ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ದಿನಕ್ಕೆ 1 ಅಥವಾ 2 ವೀಡಿಯೋಸ್ನ ಹಾಕೋದಕ್ಕೆ ಟ್ರೈ ಮಾಡಿ. 2 ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ 1 ಲಾಂಗ್ ವಿಡಿಯೋ ಮತ್ತು 1 ಶಾರ್ಟ್ ವಿಡಿಯೋ ಹಾಕೋದಕ್ಕೆ ಟ್ರೈ ಮಾಡಿ. ಶಾರ್ಟ್ಸ್ನ ನೀವು ಎಷ್ಟು ಹಾಕ್ತಿರೋ ಅಷ್ಟು ಸಬ್ಸ್ಕ್ರೈಬರ್ಸ್ ನಿಮಗೆ ಜಾಸ್ತಿ ಬರ್ತಾರೆ ಫ್ರೆಂಡ್ಸ್. ನನಗೂ ಅಷ್ಟೇ ಶಾರ್ಟ್ ವೀಡಿಯೋಸಿಂದನೇ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಬಂದಿರೋದು. ಆ್ಯಂಡ್ ಇನ್ನೂ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಟಿಪ್ ಏನಂತ ಅಂದರೆ, ನಿಮ್ಮ ಚಾನಲಲ್ಲಿ ಓಕೆ ನೀವು ವ್ಲಾಗ್ಸ್ ಮಾಡ್ತಾ ಇರ್ತೀರ, ಯಾವುದಾದ್ರೂ ಒಂದು ಕಂಟೆಂಟ್ ನಿಮಗೆ ತುಂಬ ವೈರಲ್ ಆಗಿರುತ್ತೆ, ಚೆನ್ನಾಗಿ ವ್ಯೂಸ್ ತಂದುಕೊಟ್ಟಿರುತ್ತೆ, ಅದು ನಿಮಗೆ ಖಂಡಿತ ಗೊತ್ತಿರುತ್ತೆ ಆ ಒಂದು ಕಂಟೆಂಟ್, ಆ ಒಂದು ವಿಡಿಯೋ ಯಾವುದು ಅಂತ. ಅದೇ ಕಂಟೆಂಟ್ ಇಟ್ಕೊಂಡು ನೀವು ವಿಡಿಯೋಸ್ ಮಾಡಿದರೆ ಖಂಡಿತ ಯೂಟ್ಯೂಬ್ ಅವರು ನಿಮ್ಮ ಒಂದು ವಿಡಿಯೋಸ್ನ ರೆಕಮೆಂಡ್ ಮಾಡ್ತಾರೆ. ಇದರಿಂದನೂ ಸಹ ನಿಮ್ಮ ವಾಚ್ ಅವರ್ಸ್ ಬೇಗ ಕಂಪ್ಲೀಟ್ ಆಗುತ್ತೆ. ಸೊ ಇನ್ನೂ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂತ ಅಂದರೆ, ಯಾವ ಟೈಮಲ್ಲಿ ಅಪ್ಲೋಡ್ ಮಾಡಬೇಕು ವಿಡಿಯೋಸ್ನ ಅಂತ. ತುಂಬ ಜನ ನನಗೆ ಇದು ಕೇಳಿರ್ತಕ್ಕಂಥ ಕ್ವೆಶನ್. ಆನ್ಸರ್ ಮಾಡಿ ಸಾಕಾಗೋಗಿದೆ. ಏನಪ್ಪ ಅಂತ ಅಂದರೆ, ನೀವು ಯಾರೆಲ್ಲ ಯೂಟ್ಯೂಬ್ ಅವ್ರು ಇದ್ದೀರಾ, ನೀವು ಯಾವಾಗ ತಿಳ್ದಂಗೆ ಅಪ್ಲೋಡ್ ಮಾಡ್ತಾ ಇರ್ತೀರಾ, ದಯವಿಟ್ಟು ಮಿಸ್ಟೇಕ್ ಮಾಡಬೇಡಿ. ಪ್ರತಿದಿನ 12 ಗಂಟೆ ಒಳಗಡೆ ಅಂದರೆ 10:30ಯಿಂದ 12 ಗಂಟೆ ಒಳಗಡೆ ವಿಡಿಯೋಸ್ನ ಅಪ್ಲೋಡ್ ಮಾಡೋದ್ರಿಂದ ನಿಮ್ಮ ಒಂದು ವಿಡಿಯೋಸ್ಗೆ ತುಂಬ ಚೆನ್ನಾಗಿ ರೀಚ್ ಆಗುತ್ತೆ, ತುಂಬ ಒಳ್ಳೆ ವ್ಯೂಸ್ ಬರುತ್ತೆ ಅಂತ ಹೇಳ್ತೀನಿ. ಬೇಕಿದ್ರೆ ನೀವು ಟ್ರೈ ಮಾಡಿ ನೋಡಿ. ಬೇರೆ ವಿಡಿಯೋಸ್ಗಿನ ಆ ವಿಡಿಯೋಸ್ಗೆ ವ್ಯೂಸ್ ತುಂಬ ಚೆನ್ನಾಗಿ ಬರುತ್ತೆ. ಯೂಟ್ಯೂಬ್ ಅವರು ರೆಕಮೆಂಡ್ ಮಾಡೋ ಚಾನ್ಸಸ್ ತುಂಬ ಇರುತ್ತೆ. ಇನ್ನು ಫ್ರೆಂಡ್ಸ್, ಡೈಲಿ ಕಂಟಿನ್ಯೂಸ್ ಆಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀರಾ ಅಂದರೆ, ಆ ಒಂದು 3-4 ವಿಡಿಯೋದಲ್ಲಿ ಯಾವುದಾದ್ರೂ ಒಂದು ವಿಡಿಯೋಗೆ ನೀವು ಅನಾಲಿಟಿಕ್ಸಲ್ಲಿ ಹೋಗಿ ಚೆಕ್ ಮಾಡಿದರೆ, YT ಸ್ಟುಡಿಯೋದಲ್ಲಿ ಒಂದು ವಿಡಿಯೋ ಆ್ಯಕ್ಚುಲಿ ಯೂಟ್ಯೂಬ್ ಅವರು ರೆಕಮೆಂಡ್ ಮಾಡಿರ್ತಾರೆ. ಯೂಟ್ಯೂಬ್ ರೆಕಮೆಂಡೇಶನ್ಸ್ ಅಂತ ಬಂದಿರುತ್ತೆ ನೋಡಿ, ಅದು ಯೂಟ್ಯೂಬ್ ಅವರು ರೆಕಮೆಂಡ್ ಮಾಡಿರ್ತಾರೆ ಅಂತ ಅರ್ಥ. ಸೊ ಹಾಗಾಗಿ ದಯವಿಟ್ಟು ಕಂಟಿನ್ಯೂಸ್ ಆಗಿ ವಿಡಿಯೋ ಅಪ್ಲೋಡ್ ಮಾಡಿ. ಖಂಡಿತ ಯೂಟ್ಯೂಬ್ ಅವರು ಒಂದಾದರೂ ಒಂದು ವಿಡಿಯೋನ ರೆಕಮೆಂಡ್ ಮಾಡೇ ಮಾಡ್ತಾರೆ. ಸೊ ಅದಾಯ್ತಾ. ಸೊ ಇನ್ನು ನಿಮ್ಮ ಒಂದು ವಿಡಿಯೋಸ್ಗೆ ಪ್ಲೇಲಿಸ್ಟ್ ಮತ್ತು ಎಂಡ್ ಸ್ಕ್ರೀನ್ ಐಕಾರ್ಡ್ಸ್ನ ಪ್ರತಿಯೊಬ್ಬರು ಮರಿದೇ ಹಾಕಿ. ಯಾಕಂದರೆ ಯಾವುದಾದ್ರೂ ಒಂದು ವಿಡಿಯೋ ವೈರಲ್ ಆಗಿರುತ್ತೆ ಅಂತ ಅಂದ್ಕೊಳ್ಳಿ, ಆ ಒಂದು ವಿಡಿಯೋ ಜಾಸ್ತಿ ವ್ಯೂಸ್ ಬರುತ್ತಲ್ಲ, ಎಂಡ್ ಸ್ಕ್ರೀನಲ್ಲಿ ನಿಮ್ಮ ಒಂದು ವಿಡಿಯೋಸೇ ಇರುತ್ತೆ.
ಜನರು ಇಷ್ಟಪಟ್ಟು ಆ ಒಂದು ವಿಡಿಯೋಸ್ನು ಕ್ಲಿಕ್ ಮಾಡಿ ನೋಡಿದರೆ ಹಿಂದಿನ ವಿಡಿಯೋಸ್ಗೂ ಕೂಡ ವ್ಯೂಸ್ ಬರುತ್ತೆ, ಈಗಿನ ವಿಡಿಯೋಸ್ ಕೂಡ ವ್ಯೂಸ್ ಬರುತ್ತೆ. ಹಾಗಾಗಿ ಐ ಕಾರ್ಡ್ಸ್, ಪ್ಲೇ ಲಿಸ್ಟ್ ಮತ್ತು ಎಂಡ್ ಸ್ಕ್ರೀನ್ನ ತಪ್ಪದೇ ಹಾಕಿ. ಇನ್ನು ನಾವು ಏನೇ ಆಗಲಿ, ಏನೇ ಒಂದು ತೊಗೋಬೇಕು ಅಂತಂದ್ರೂ ಹೊರಗಡೆ ನೋಡಿಬಿಟ್ಟೆ ತೊಗೊಳ್ಳೋದು, ವಾವ್ ಎಷ್ಟು ಚೆನ್ನಾಗಿದೆ ಅಂತ. ಹಾಗಾಗಿ ದಯವಿಟ್ಟು ನಿಮ್ಮ ಒಂದು ಥಂಬ್ನೇಲ್ನ ತುಂಬ ಚೆನ್ನಾಗೇ ಕ್ರಿಯೇಟ್ ಮಾಡಲ್ಲ. ತುಂಬ ಜನ ಈ ಮಿಸ್ಟೇಕ್ ಮಾಡ್ತೀರಾ. ಹಾಗಾಗಿ ದಯವಿಟ್ಟು ನಿಮ್ಮ ಒಂದು ಥಂಬ್ನೇಲ್ನ ತುಂಬ ಕ್ರಿಯೇಟಿವ್ ಆಗಿ, ಥಂಬ್ನೇಲ್ ನೋಡಿದ ತಕ್ಷಣ ಜನರಿಗೆ ಅನಿಸ್ಬೇಕು, ಓ ಇದರಲ್ಲಿ ಏನೋ ಒಂದು ಕಂಟೆಂಟ್ ಇದೆ, ಇದರಲ್ಲಿ ಏನೋ ಒಂದು ಯೂಸ್ಫುಲ್ ಕಂಟೆಂಟ್ ಇದೆ, ನಾನು ಹೋಗಿ ನೋಡಬೇಕು ಅಂತ. ಆ ರೀತಿ ಒಂದು ಕಂಟೆಂಟ್ ಥಂಬ್ನೇಲ್ ಅಥವಾ ಟೈಟಲ್ ಏನು ಬರೀತೀರಾ ಅದು ಜನರಿಗೆ ಕ್ಯೂರಿಯಾಸಿಟಿ ಅನ್ನಿಸ್ಬೇಕು, ನಾನು ಕ್ಲಿಕ್ ಮಾಡಿ ಈ ವಿಡಿಯೋನ ನೋಡಬೇಕು ಅನ್ನಿಸ್ಬೇಕು. ಆ ರೀತಿ ಒಂದು ಟೈಟಲ್ ಹಾಗೆ ಥಂಬ್ನೇಲ್ ಬ್ಯಾನರ್ನ ನೀವು ಕ್ರಿಯೇಟ್ ಮಾಡಿ. ಆ್ಯಂಡ್ ಇನ್ನೂ ಒಂದು ಟಿಪ್ ಏನಂತ ಅಂದರೆ, ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಒಂದು ಸ್ವಲ್ಪ ಅದೇನಂತ ಹೇಳ್ತಾರೆ, ಚಿಕ್ಕದಾಗಿ ನಿಮ್ಮ ವಿಡಿಯೋ ಕಂಪ್ಲೀಟಾಗಿ ಏನಿದೆ ಅಂತ ಒಂದು ಚಿಕ್ಕದಾಗಿ ಮಾಡಿ ಹಾಕ್ತಾರಲ್ಲ, ಒಂದು ಬ್ಯಾನರ್ ಥರ. ಆ ರೀತಿ ಒಂದು ಅದಕ್ಕೆ ಏನಂತಾರೆ ಅಂತ ನೆನಪಾಗ್ತಾ ಇಲ್ಲ, ಆ ರೀತಿ ಒಂದು ಎಂಗೇಜಿಂಗ್ ಅಂತ ಅಂತಾರೆ ಅನಿಸುತ್ತೆ, ಅದನ್ನು ಒಂದು ಕ್ರಿಯೇಟ್ ಮಾಡ್ಕೊಳ್ಳಿ. ಅದರಿಂದನೂ ಕೂಡ ವ್ಯೂಸ್ ಚೆನ್ನಾಗಿ ಬರುತ್ತೆ, ಯಾಕಂದರೆ ಜನರಿಗೆ ಇಷ್ಟ ಆಗುತ್ತೆ ಅದರಿಂದ. ಸೊ ಫ್ರೆಂಡ್ಸ್, ಇನ್ನೂ ಟಿಪ್ ಇನ್ನೂ ಒಂದು ಟಿಪ್ ಏನು ಹೇಳಬೇಕು ಅಂತ ಅಂದರೆ, ಪ್ಲೇ ಲಿಸ್ಟ್, ಎಂಡ್ ಸ್ಕ್ರೀನ್, ಐ ಕಾರ್ಡ್ ಎಲ್ಲ ಆಯಿತಾ. ಸೊ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬ ಇಂಪಾರ್ಟೆಂಟ್. ನೀವು ಯೂಟ್ಯೂಬರ್ಸ್ಗೆ ನಿಮಗೆ ತಾಳ್ಮೆ ಅನ್ನೋದು ಇರೋದಿಲ್ಲ ಫ್ರೆಂಡ್ಸ್. 1-2-3 ವೀಡಿಯೋಸ್ ಹಾಕ್ತೀರಾ, ವ್ಯೂಸ್ ಬರೋದಿಲ್ಲ, ನಾವೇನೋ ಅಂದ್ಕೊಂಡು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ವಿ, ಬಟ್ ಹಿಂಗಾಗೋಯ್ತು, ವ್ಯೂಸೇ ಬರ್ತಾ ಇಲ್ಲ, ಸಬ್ಸ್ಕ್ರೈಬರ್ಸೇ ಬರ್ತಾ ಇಲ್ಲ ಅಂತ ನೀವು ಡಿಪ್ರೆಷನಿಗೆ ಹೋಗಿ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸ್ ಹಾಕೋದನ್ನೇ ಬಿಟ್ಬಿಡ್ತೀರ. ದಯವಿಟ್ಟು ಆ ರೀತಿ ಮಾಡಬೇಡಿ. ನನ್ನ ಒಂದು ಚಾನಲಲ್ಲೇ ನೀವು ನೋಡ್ಬೋದು, ಇನಿಷಿಯಲ್ ಡೇಸಲ್ಲಿ ವ್ಯೂಸ್ ಬಂದೇ ಇಲ್ಲ ಫ್ರೆಂಡ್ಸ್. ನಾನು ಹಾಗಂತ ನನ್ನ ಚಾನಲ್ನ ನಾನು ಕೈ ಬಿಟ್ಟಿಲ್ಲ. ನಾನೇನೋ ಒಂದು ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ, ನನಗೆ ಬಂದೇ ಬರುತ್ತೆ ಮುಂದೆ, ಎಫರ್ಟ್ ಹಾಕಿ ಮಾಡಿದರೆ ಅಂತೇಳಿ ನಾನು ಎಫರ್ಟ್ ಹಾಕಿ ಮಾಡಿದ್ದಕ್ಕೆ ಇವತ್ತು ನನ್ನ ಚಾನಲಲ್ಲಿ ನೀವು ನೋಡ್ಬೋದು 25K ವ್ಯೂಸು, 10K ವ್ಯೂಸು, 15K ವ್ಯೂಸ್ ಮೇಲೇ ಹೋಗ್ತಾ ಇದೆ. ಹಾಗಾಗಿ ದಯವಿಟ್ಟು ಯಾರು ಹೋಪ್ನ ಕಳ್ಕೊಬೇಡಿ. ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಹಾಕಿ, ಒಂದಲ್ಲ ಒಂದಿನ ನಿಮ್ಮ ಚಾನಲ್ ಕೂಡ ರೆಕಗ್ನೈಸ್ ಆಗೇ ಆಗುತ್ತೆ ಅಂತ ಹೇಳ್ತೀನಿ. ಸೊ ಫ್ರೆಂಡ್ಸ್, ಇನ್ನೂ ಒಂದೇನಂದರೆ, ವಿಡಿಯೋ ಮಾಡುವಾಗ ಕ್ಲಾರಿಟಿನ ಇಟ್ಕೊಂಡು ವಿಡಿಯೋ ಮಾಡಿ. ದಯವಿಟ್ಟು ಕತ್ಲಲ್ಲಿ ವಿಡಿಯೋ ಮಾಡೋದು, ಆಮೇಲೆ ಒಂಥರ ಫೋನ್ ಶೇಕ್ ಆಗ್ತಾ ಇರುತ್ತೆ, ಆ ರೀತಿ ಎಲ್ಲ ಮಾಡಿದರೆ ವಿಡಿಯೋಸ್ ನೋಡೋರಿಗೆ ಇಷ್ಟ ಆಗೋದಿಲ್ಲ. ಹಂಗಾಗಿ ಒಂದು ಒಳ್ಳೆ ಟ್ರೈಪೋಡು ಮತ್ತು ರಿಂಗ್ ಲೈಟ್ನ ತೊಗೊಳ್ಳಿ. ಒಳಗಡೆ ವಿಡಿಯೋಸ್ ಮಾಡೋದಿದ್ರೆ ಲೈಟೆಲ್ಲ ಹಾಕ್ಕೊಂಡು ರಿಂಗ್ ಲೈಟ್ನ ಯೂಸ್ ಮಾಡಿ. ನೀವು ಸ್ಟಾರ್ಟಿಂಗ್ ಯಾರೆಲ್ಲ ಯೂಟ್ಯೂಬರ್ಸ್ ಇರ್ತೀರ, ನಿಮ್ಮ ಹತ್ರ ರಿಂಗ್ ಲೈಟ್ ಎಲ್ಲ ತೊಗೊಳೋದಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಅಂತ ಅನ್ನೋರು, ಮೊಬೈಲಿನ ಟಾರ್ಚ್ ಇರುತ್ತಲ್ಲ, ಅಂದರೆ ವಿಡಿಯೋ ಮಾಡುವಾಗ ಫ್ಲ್ಯಾಶ್ ಲೈಟ್ನ ಆನ್ ಮಾಡ್ಕೊಂಡು ವಿಡಿಯೋ ಮಾಡಿ. ಇದು ಒಂದು ಒಳ್ಳೆ ಬೆಸ್ಟ್ ಟಿಪ್ ಅಂತ ಹೇಳ್ತೀನಿ, ಯಾಕಂದರೆ ನಾನು ಇನಿಷಿಯಲ್ ಡೇಸಲ್ಲಿ ಇದೇ ಒಂದು ಟಿಪ್ ಯೂಸ್ ಮಾಡಿಕೊಂಡು ವಿಡಿಯೋಸ್ನ ಮಾಡಿದ್ದೀನಿ. ನನ್ನ ಹತ್ರ ರಿಂಗ್ ಲೈಟು ಕೂಡ ಇರಲಿಲ್ಲ, ತುಂಬ ದಿನ ನಾನು ತೊಗೊಂಡಿದ್ದಿಲ್ಲ, ಯಾಕಂದರೆ ನನಗೆ ಬಂಡವಾಳ ಹಾಕೋದಕ್ಕೆ ಇಷ್ಟ ಇರಲಿಲ್ಲ ಯೂಟ್ಯೂಬ್ಗೆ. ಯಾಕಂದರೆ ನಾನು ಹಾಕ್ತೀನಿ, ಏನೋ ಒಂದು ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ತೀನಿ ಅಂದರೆ ಅದಕ್ಕೆ ನನಗೆ ಬೆನಿಫಿಟ್ ಇರಬೇಕು, ಅದು ವಾಪಸ್ ರಿಟರ್ನ್ ಆಗೋ ಆಗಿರ್ಬೇಕು. ಸುಮ್ಮನೆ ನಾನು ದುಡ್ಡು ಕೊಟ್ಟು ತೊಗೊಂಡು ವೇಸ್ಟ್ ಆಫ್ ಮನಿ ಆಗಬಾರ್ದು ಅಂತ ನಾನು ತೊಗೊಂಡಿದ್ದಿಲ್ಲ. ಇದೇ ರೀತಿ ಯೂಸ್ ಮಾಡ್ತಾ ಇದ್ದೆ. ಯಾವಾಗ ನನ್ನ ಚಾನಲ್ ಎಲ್ಲ ಮಾನಿಟೈಸೇಷನ್ ಆದಮೇಲೆ ನಾನು ರಿಂಗ್ ಲೈಟ್ನ ಪರ್ಚೇಸ್ ಮಾಡಿದ್ದು, ಚಿಕ್ಕದು, ಅದೂ ಸಹ ಒಂದು ಅಮೆಝಾನಲ್ಲಿ 500 ರುಪೀಸ್ ಏನೋ ಅಷ್ಟೇ. ಅದು ಸೇಲ್ ನಡೀತಾ ಇತ್ತು, ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಸೇಲ್ ಏನೋ, ಆ ಟೈಮಲ್ಲಿ ತೊಗೊಂಡಿದ್ದು. ಅಲ್ಲಿವರೆಗೂ ನನ್ನ ಹಸ್ಬೆಂಡಿನ ಫ್ರೆಂಡ್ ಅವ್ರದ್ದು ಯಾರ್ದೋ ಒಂದು ಚಿಕ್ಕದು ರಿಂಗ್ ಲೈಟ್ ಇತ್ತು, ಮುರಿದೋಗಿತ್ತು, ಅದನ್ನೇ ಇಟ್ಕೊಂಡು ಹೆಂಗೋ ಒಂದು ಮ್ಯಾನೇಜ್ ಮಾಡ್ತಾ ಇದ್ದೆ. ಅದು ಆಮೇಲೆ ಮೊಬೈಲ್ ಟಾರ್ಚು ಇದೇ ರೀತಿ ಇಟ್ಕೊಂಡು ಮ್ಯಾನೇಜ್ ಮಾಡಿಕೊಂಡು ವೀಡಿಯೋಸ್ನ ಮಾಡ್ತಾ ಇದ್ದೆ. ದಯವಿಟ್ಟು ಸ್ಟಾರ್ಟಿಂಗ್ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀರಾ, ದಯವಿಟ್ಟು ಅದಕ್ಕೋಸ್ಕರನೇ ಬಂಡವಾಳ ಹಾಕೋದಕ್ಕೆ ಹೋಗ್ಬೇಡಿ. ಇನ್ನೂ ಕೆಲವೊಬ್ಬರು ಇರ್ತಾರೆ, ₹1,000 ₹2,000 ಕೊಟ್ಟರೆ ನಾವು ನಿಮ್ಗೆ ವಾಚ್ ಅವರ್ಸ್ ಎಲ್ಲ ಕಂಪ್ಲೀಟ್ ಮಾಡಿಕೊಡ್ತೀವಿ, ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್. ದಯವಿಟ್ಟು ಅದನ್ನೆಲ್ಲ ನಂಬೇಡಿ, ಯಾಕಂದರೆ ನಿಜವಾಗ್ಲೂ ಅದೆಲ್ಲ ಒರಿಜಿನಲ್ ಅಲ್ಲ. ನಿಮಗೆ ಒರಿಜಿನಲ್ ಆಗಿ ನಿಮ್ಮ ವೀಡಿಯೋಸ್ನ ನೋಡಿ ಇಷ್ಟಪಟ್ಟು ಬರಬೇಕು ಸಬ್ಸ್ಕ್ರೈಬರ್ಸ್, ಅವರೇ ನಿಮ್ಗೆ ಒರಿಜಿನಲ್ ಆಗಿ ಉಳಿಯೋದು, ಅವರೇ ನಿಮ್ಮ ವ್ಲಾಗ್ಸ್ನ ಕಂಟಿನ್ಯೂ ಆಗಿ ನೋಡೋದು. ಸೊ ಈ ರೀತಿ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಅಂದರೆ ಒಂದು ಮನಸ್ಸಿಗೆ ಅನಿಸುತ್ತೆ, ನಮಗೆ ವ್ಯೂಸ್ ಬರ್ತಾ ಇಲ್ಲ ತುಂಬ ದಿನ ಅಂತ ಅಂದಾಗ ಅನಿಸುತ್ತೆ, ಬಟ್ ಆದರೆ ಅದರಿಂದ ಆದಷ್ಟು ದೂರ ಇರಿ ಅಂತ ನಾನು ಹೇಳ್ತೀನಿ. ಇನ್ನು ಔಟ್ಡೋರ್ ವೀಡಿಯೋಸ್ನ ಜಾಸ್ತಿ ಮಾಡೋದಕ್ಕೆ ಟ್ರೈ ಮಾಡಿ. ಅಂದರೆ ಎಲ್ಲಾದರೂ ಹೋಗಿರ್ತೀರ, ಒಂದು ಜಾತ್ರೆಗೋ ಅಥವಾ ಶಾಪಿಂಗಿಗೆ, ಜನರೆಲ್ಲ ಇರ್ತಾರೆ, ಅವಾಗ ನಮ್ಗೆ ತುಂಬ ಶೈ ಫೀಲ್ ಆಗ್ತಾ ಇರುತ್ತೆ. ನನಗೆ ಈಗಲೂ ಆಗುತ್ತೆ ಆ್ಯಕ್ಚುಲಿ. ಆದ್ರೂ ಕೂಡ ಸ್ವಲ್ಪ ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೊಂಡು ಬಂದು ಮನೇಲಿ ಬೇಕಿದ್ರೆ ವಾಯ್ಸ್ ಓವರ್ ಕೊಟ್ಕೊಳ್ಳಿ. ಆ ರೀತಿ ಮಾಡೋದ್ರಿಂದ ಅಂತಹ ವೀಡಿಯೋಸ್ಗಳು ನಿಮ್ಗೆ ನಿಜವಾಗ್ಲೂ ರೀಚ್ ಆಗುತ್ತೆ, ತುಂಬಾ ವೈರಲ್ ಆಗುತ್ತೆ ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಒಂದು ಟ್ರಿಪ್ ಹೋಗಿರ್ತೀರಾ, ಟೆಂಪಲ್ಸಿಗೆ ಹೋಗಿರ್ತೀರಾ, ಶಾಪಿಂಗಿಗೆ ಹೋಗಿರ್ತೀರಾ, ನೀವು ಶಾಪಿಂಗ್ ವೀಡಿಯೋಸ್ ಮಾತ್ರ ತುಂಬ ವೈರಲ್ ಆಗ್ತವೆ, ಅದನ್ನು ಮಾತ್ರ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಅಂತ ಹೇಳ್ತೀನಿ.
ಇನ್ನು ಹೆಣ್ಮಕ್ಳಿಗಾದರೆ ಜ್ಯುವೆಲ್ರಿ ವ್ಲಾಗ್ಸು, ಸ್ಯಾರಿ ವ್ಲಾಗ್ಸು ಈ ರೀತಿದು ಚೆನ್ನಾಗಿ ಓಡುತ್ತೆ. ಹೋಮ್ ಟೂರ್ ವ್ಲಾಗು ಚೆನ್ನಾಗಿ ರೀಚ್ ಆಗುತ್ತೆ. ಸೊ ಇವೆಲ್ಲ ಬೇಸಿಕ್ ಟಿಪ್ಸ್ ಫ್ರೆಂಡ್ಸ್. ನಿಮ್ಮ ಒಂದು ಚಾನಲಲ್ಲಿ ಯಾವಾಗ ವ್ಯೂಸ್ ತುಂಬ ಕಡಿಮೆ ಆಗ್ತಾ ಇರುತ್ತಲ್ಲ, ಆವಾಗ ನೀವು ಜನರಿಗೆ ಏನು ಇಷ್ಟ ಆಗುತ್ತೆ ಅದನ್ನು ನೋಡಿ ವಿಡಿಯೋಸ್ ಮಾಡಿದರೆ ಜಾಸ್ತಿ ವ್ಯೂಸ್ ಬರುತ್ತೆ. ಸೊ ಆ್ಯಂಡ್ ಇನ್ನೊಂದು ಏನು ಹೇಳಬೇಕು ಅಂತ ಅಂದರೆ, ಕಾಪಿರೈಟ್ ಕ್ಲೈಮ್ ಬರದೇ ಇರೋ ರೀತಿ ನೋಡ್ಕೊಳ್ಳಿ. ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇಟ್ಟು ನಾವು ವೀಡಿಯೋಸ್ನ ಹಾಕ್ತೀವಿ ಚೆನ್ನಾಗಿ ಬರಲಿ ಅಂತ. ಬಟ್ ಏನು ಗೊತ್ತಾ, ನನ್ನ ಚಾನಲಲ್ಲಿ ಏನಾಗಿದೆ ಅಂದರೆ, ಕಾಪಿರೈಟ್ ವಿತೌಟ್ ಕಾಪಿರೈಟ್ ಮ್ಯೂಸಿಕ್ಸ್ ಅಂತ ಡೌನ್ಲೋಡ್ ಮಾಡಿಕೊಂಡು ನಾನು ಹಾಕಿದ್ದೀನಿ ಚಾನಲಲ್ಲಿ. ಸ್ಟಾರ್ಟಿಂಗ್ ತುಂಬಾ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕ್ತೆ ನಾನು ವೀಡಿಯೋನೇ ಮಾಡ್ತಾ ಇರಲಿಲ್ಲ. ಬಟ್ ಅದು ರೀಸೆಂಟಾಗಿ ಫ್ರೆಂಡ್ಸ್ ನಿಜವಾಗ್ಲೂ ಎಲ್ಲ ಮಾನಿಟೈಸೇಷನ್ ಆಗಿದೆ, ಎಲ್ಲ ಅರ್ನಿಂಗ್ಸ್ ಡಾಲರ್ಸ್ ಎಲ್ಲ ಬರ್ತಾಯಿಲ್ಲ. ರೀಸೆಂಟಾಗಿ ಹಳೆ ವೀಡಿಯೋಸ್ಗಳಿಗೆ ಕಾಪಿರೈಟ್ ಅಂತ ಬಂದಿದೆ. ಹಾಗಾಗಿ ದಯವಿಟ್ಟು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನೇ ಹಾಕೋದಕ್ಕೆ ಹೋಗಬೇಡಿ. ಯಾಕಂದರೆ ನೋಡಿ, ನಾನು ಒಂದು ವರ್ಷದ ಹಿಂದೆ ಮಾಡಿರೋ ವೀಡಿಯೋಸಿಗೆ ಈಗ ಕಾಪಿರೈಟ್ ಕ್ಲೈಮ್ ಬಂದಿದೆ ಅಂದರೆ, ಆ ಸಾಂಗ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅವಾಗ ಕಾಪಿರೈಟ್ ಇರಲಿಲ್ಲ, ಬಟ್ ಯಾವಾಗ ಅದಕ್ಕೆ ಕಾಪಿರೈಟ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಂಗಾಗಿ ದಯವಿಟ್ಟು ಒಂದ್ಸಲ ನಿಮ್ಮ ಚಾನಲಲ್ಲಿ ಕಾಪಿರೈಟ್ ಕ್ಲೈಮ್ ಬಂತು ಅಂದರೆ ಅದನ್ನು ನೀವು ರಿಮೂವ್ ಮಾಡಿದ್ರೂ ಸಹ ಅದು ನೆಕ್ಸ್ಟ್ ಅಪ್ಲೋಡ್ ಮಾಡ್ತಕ್ಕಂಥ 3ರಿಂದ 4 ವೀಡಿಯೋಸ್ಗೆ ನಿಮಗೆ ವ್ಯೂಸ್ ಖಂಡಿತ ಬರಲ್ಲ ಫ್ರೆಂಡ್ಸ್. ಹಾಗಾಗಿ ದಯವಿಟ್ಟು ಕಾಪಿರೈಟ್ ಬರದೇ ಇರೋ ರೀತಿ ನೋಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಇನ್ನು ಡಿಸ್ಕ್ರಿಪ್ಷನ್ ಮೇನ್ ಇಂಪಾರ್ಟೆಂಟ್. ಡಿಸ್ಕ್ರಿಪ್ಷನಲ್ಲಿ ನೀವು ಏನು ಹಾಕಬೇಕು ಅಂದರೆ #subscribe ಅನ್ನೋದನ್ನು ಹಾಕಿ, ಕೆಳಗಡೆ ನಿಮ್ಮ ಚಾನಲ್ ನೇಮ್ ಒಂದು ಹಾಕಿ, ನೀವು ಯಾವ ಒಂದು ಉದ್ದೇಶ ಇಟ್ಕೊಂಡು ವೀಡಿಯೋಸ್ನ ಮಾಡ್ತಾ ಇದ್ದೀರಾ ಅನ್ನೋದನ್ನು ಬರೀರಿ. ಅಥವಾ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನಿಮ್ಮ ಒಂದು ಟೈಟಲ್ ಏನು ಕೊಟ್ಟಿರ್ತೀರ ಅದನ್ನೇ ಕಾಪಿ ಪೇಸ್ಟ್ ಮಾಡಿ. ಇದರಿಂದನೂ ಸಹ ನಿಮ್ಮ ವಿಡಿಯೋ ರೀಚ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಫ್ರೆಂಡ್ಸ್. ದಯವಿಟ್ಟು ಇದನ್ನು ಮಾತ್ರ ಮಿಸ್ ಮಾಡಬೇಡಿ, ಈ ಟ್ರಿಕ್ನ ಯೂಸ್ ಮಾಡಿ. ಸೊ ಫ್ರೆಂಡ್ಸ್, ಇವೆಲ್ಲ ಟ್ರಿಕ್ನ ನಾನು ತಿದ್ಕೊಂಡು ಸ್ಟಾರ್ಟಿಂಗ್ ನನಗೆ ಇವೆಲ್ಲ ಏನೂ ಗೊತ್ತಿದ್ದಿಲ್ಲ, ಏನು ಗೊತ್ತಿಲ್ಲದೆ ಸ್ಟಾರ್ಟ್ ಮಾಡಿದ್ದೆ ಯೂಟ್ಯೂಬ್ ಚಾನಲ್. ಇವೆಲ್ಲ ಟಿಪ್ಸ್ನ ಯೂಸ್ ಮಾಡಿ ಕೇವಲ ಒಂದೇ ಒಂದು ತಿಂಗಳು ಒಳಗಡೆ ನನ್ನ ಚಾನಲಲ್ಲಿ 4000 ವಾಚ್ ಅವರ್ ಪ್ಲಸ್ 4100 ವಾಚ್ ಅವರ್ ಆಗಿದೆ. ನಾಳೆಗೆ ಇನ್ನೇನು 4500 ಆಗ್ಬೋದು. ಸೊ ನಿಮ್ಗೆ ವಿತ್ ಪ್ರೂಫ್ ಇಲ್ಲಿ ಹಾಕಿದ್ದೀನಿ ನೋಡ್ಬೋದು, ನನ್ನ ತಮ್ನೈಲಲ್ಲಿ ಹಾಕಿದ್ದೀನಿ ನೋಡ್ಬೋದು, ಇಲ್ಲಿ ಹಾಕ್ತಾ ಇರ್ತೀನಿ ನೀವು ನೋಡ್ಬೋದು, ಸ್ಕ್ರೀನ್ಶಾಟ್ನೇ ಹೊಡೆದು ಹಾಕಿದ್ದೀನಿ. ಸೊ ವಿತ್ ಪ್ರೂಫು. ಬೇಕಿದ್ರೆ ನಾನು ಹೇಳಿರೋ ಟಿಪ್ಸ್ನ ನಿಮ್ಮ ಚಾನಲಲ್ಲೂ ಯೂಸ್ ಮಾಡಿ ನೋಡಿ, 100% ವರ್ಕ್ ಆಗುತ್ತೆ. ಬೇಕಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಬಂದು ತಿಳಿಸ್ತೀರಾ ನೀವೇ. ಇನ್ನು ತುಂಬ ಜನ ನಾನು ಸಬ್ಸ್ಕ್ರೈಬ್ ಮಾಡಿದ್ದೀನಿ, ನೀವು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಹಿಂಗೆ ಅಂತ ನನ್ನ ಚಾನಲಲ್ಲಿ ಬಂದು ಕಮೆಂಟ್ ಹಾಕಿದ್ದೀರಾ ಫ್ರೆಂಡ್ಸ್. ದಯವಿಟ್ಟು ಈ ರೀತಿ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ನಾನು ಕೇಳ್ಪಟ್ಟಿದ್ದೀನಿ, ಈ ರೀತಿ ಮಾಡೋದ್ರಿಂದ ಯೂಟ್ಯೂಬ್ ಅವರು ಚಾನಲ್ನ ಡಿಲೀಟ್ ಮಾಡ್ತಾರಂತೆ. ನಂದಲ್ಲ, ನಿಮ್ಮದು ಯಾರ್ದಿದೆ ಚಾನಲ್ ಅವ್ರದ್ದು. ಅದನ್ನು ಬಿಟ್ಟು ಬೇರೆ ರೀತಿಯಾಗಿ ಕಮೆಂಟ್ ಮಾಡಿ, ಇಷ್ಟ ಆದರೆ ಅದನ್ನು ಕಮೆಂಟ್ ಮಾಡಿ, ಬೇರೆ ರೀತಿಯಾಗಿ ಕಾಮೆಂಟ್ ಮಾಡೋದಕ್ಕೆ ಟ್ರೈ ಮಾಡಿ ಅಂತ ನಾನು ಕೇಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗಿಂದ. ಖಂಡಿತ ನಿಮ್ಮೆಲ್ರಿಗೂ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಖಂಡಿತ ಹೆಲ್ಪ್ ಆಗೇ ಆಗಿರುತ್ತೆ. ತುಂಬ ಜನ ಈ ಟಿಪ್ಸ್ನ ಯೂಸ್ ಮಾಡಿಕೊಂಡು ಬೇಕಿದ್ರೆ ಮತ್ತೆ ಬಂದು ನನಗೆ ಕಮೆಂಟ್ ಮಾಡಿ ವರ್ಕ್ ಆಗಿದೆಯೋ ಇಲ್ಲೋ ಅಂತ ಕಾಯ್ತಾ ಇರ್ತೀನಿ ನಾನು ನಿಮ್ಮೆಲ್ಲರ ಕಾಮೆಂಟಿಗೋಸ್ಕರ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ನಾನು ಹೇಳಿರೋ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಏನು ಅನಿಸ್ತು ನಿಮ್ಮ ಅನಿಸಿಕೆಗಳನ್ನೆಲ್ಲ ಕಮೆಂಟ್ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.